ನಮಸ್ಕಾರ ಬಂಧುಗಳೇ, ತುಮಕೂರಿಂದ ಚಂದ್ರು, ಸಮಾಜ ಸೇವಕರು. ನೋಡ್ರಿ, ಇಲ್ಲಿ ವರೀನಾ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಹೊನ್ನೊಡ್ಕೆ ಆ್ಯಂಡ್ ಪೋಸ್ಟ್ ನಿಯರ್. ಇಲ್ಲಿ ನೋಡಿ, ನಾನು ಓದ್ತಾ ಇದ್ದೀನಿ. ಪ್ರಯಾಣಿಕರ ತಂಗುದಾಣ ದೊಡ್ಡ ಹೊಸೂರು ಗೇಟ್ ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ನೋಡಿ ಕಡಪದ ಕಲ್ಲೋ ಏನೋ ಹಾಕಿರ್ತಾರೆ ಕೂತ್ಕೊಳ್ಳಿಕ್ಕೆ. ನೋಡಿ, ಏನೂ ಇಲ್ಲ ಇದರಲ್ಲಿ, ಎಲ್ಲ ಒಂದು ಸಮೇತ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಶಾಸಕರು ಈ ಭಾಗದಲ್ಲೇ ಇರ್ತಾರೆ ಪಾಪ, ಅವ್ರ ಗೀಪೀಸೆಲ್ಲ ಅಕ್ಕಪಕ್ಕದಲ್ಲೇ ಇದೆ. ಅಟ್ಲೀಸ್ಟ್ ಅವರ ಹಿಂಬಾಲಕರಾದರೂ ನೋಡಿ ಇದನ್ನು ಮತ್ತೆ ಸರಿಪಡಿಸ್ಬೇಕಾಗಿತ್ತಲ್ವಾ ಬಂಧುಗಳೇ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಿ, ಇವ್ರು ಯಾರೋ ಪಾಪ ಹೆಣ್ಮಗಳು ಸಹ ಕೂತಿದ್ದಾರೆ. ಅಲ್ಲಿ ಜಾಗ ಇಲ್ಲ ಅಂದರೂ ಕೂಡ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ಸ್ಕೊಂಡು ಕೂತ್ಕೊಂಡವ್ರು ಪಾಪ. ನೋಡಿ, ಬೇಜಾರಾಯ್ತು ನಮಗೆ. ನೋಡ್ರಿ, ಈ ಸ್ಥಿತಿಗೆ ಬಂದಿದೆ ನಮ್ಮ ತುಮಕೂರು ಗ್ರಾಮಾಂತರ. ನೋಡಿ, ಅಟ್ಲೀಸ್ಟ್ ಹಾಕ್ಬೋದಾಯ್ತು ಇಲ್ಲಿ, ಇದನ್ನೇನಾದರೂ ಮಾಡಿ ವ್ಯವಸ್ಥಿತವಾಗಿ ಮಾಡ್ಬೋದಾಯಿತು. ತಾವು ದಯಮಾಡಿ ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲ ಆಯಾಯ ಭಾಗದ ಅಧಿಕಾರಿ ವರ್ಗ ಆಗಿರ್ಬೋದು, ಯಾರಾದರೂ ಇದನ್ನು ಪರಿಶೀಲನೆ ಮಾಡಿ ತುರ್ತಾಗಿ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ರಪ್ಪ ಸ್ವಾಮಿ. ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಸಹಕಾರ ಕೊಡಿ. ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಮಾಡೋಕ್ಕೆ ಹೋಗ್ಬಿಟ್ರಿ. ಈಗ ತುರ್ತಾಗಿ ಮಾಡಿ. ಎಲೆಕ್ಷನ್ ಮಾಡೋಕ್ಕೆ ಹೋಗ್ಬೋದು, 4 ವರ್ಷ ಇದೆ, ಇನ್ನೂ 4 ವರ್ಷ ಇದೆ. ಅಲ್ಲಿವರೆಗೂ ಆಗೋದು ಬೇಡ, ಅದರೊಳಗಡೆ ಮಾಡಿ ಜನಗಳಿಗೆ ಸಹಕಾರ ಕೊಡಿ, ಪರವಾಗಿಲ್ಲ. ಯಾರು ಕಿತ್ಕೊಂಡು ಹೋದ್ರು ಅದನ್ನು ನೋಡಿ ಅಟ್ಲೀಸ್ಟ್ ಒಂದು ಪರ್ಮನೆಂಟ ಮಾಡಿದ್ರೆ ಜನನೂ ಕೂಡ ಖುಷಿ ಪಡ್ತಾರೆ. ನೋಡಿ, ಏನಿಲ್ಲ ಇಲ್ಲಿ ನಿಂತ್ಕೊಳ್ಳೋಕೆ ಒಂಚೂರು ಜಾಗ ಬಿಟ್ಟರೆ ಕಸ ಗುಡಿ ಅದು ಪಸವಾಡಿ ಏನೂ ಇಲ್ಲ. ಅದೇನಾರ ಆಗಲಿ ಕಲ್ಲಿನ ಬಗ್ಗೆ ಸ್ವಲ್ಪ ನೋಡ್ರಪ್ಪ, ಕೂತ್ಕೊಳ್ಳೋಕೆ ಒಂದು ಜಾಗ ಮಾಡಿಕೊಡಿ ಸ್ವಾಮಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.